ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಸ್ತ್ರೀ ಜಾತಕದ ಸಮಯ. ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ಪಂಡಿತರಿಂದ ನೇರವಾಗಿ ಉತ್ತರವನ್ನು ಪಡ್ಕೋಬಹುದು. ಈಗಾಗಲೇ 3 ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. 4ನೇ ನಕ್ಷತ್ರ ಯಾವುದು ಅವರಿಂದ ತಿಳ್ಕೊಳ್ಳೋಣ. ಪಂಡಿತರೆ, 4ನೇ ನಕ್ಷತ್ರ ಯಾವುದು? ಈಗ ಮೂಲಾ ನಕ್ಷತ್ರ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮೂಲಾ ಅನ್ನುವ ಹೆಸರು ಕೇಳಿದಾಗಲೇ ಭಯ ಆಗತ್ತೆ. ಮೂಲಾದಲ್ಲಿ ಹುಟ್ಟಿದವರಂತೂ ಆ ತಂದೆ ತಾಯಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಮೂಲಾ ನಕ್ಷತ್ರ ಬಹಳ ದೋಷ ಅಂತ. ಖಂಡಿತವಾಗಿಯೂ ಎಲ್ಲ ನಕ್ಷತ್ರವೂ ದೋಷವೇ. ದೋಷ ಅಲ್ಲ ಅಂದರೆ ಎಲ್ಲವೂ ದೋಷ ಅಲ್ಲ. ಮೂಲಾ ನಕ್ಷತ್ರಕ್ಕೆ ಪಾದಭೇದದಿಂದ ದೋಷಾಡಿದ್ದಾರೆ ಕೆಲವು ಮೂಲಾ ನಕ್ಷತ್ರ. ಆದರೆ ಕೇವಲ ಮೂಲಾ ನಕ್ಷತ್ರಕ್ಕೆ ಬರೀ ನಕ್ಷತ್ರಕ್ಕೆ ದೋಷಾಡಿಲ್ಲ. ಮೂಲಾ ನಕ್ಷತ್ರವಾಗಿದ್ದು ಬೇರೆ ಬೇರೆ ವಾರ ಆಗಿರಬೇಕು, ಮಂಗಳವಾರ ಆಗಿರಬೇಕು, ತದ್ಗೆ ಮಿತಿ ಇರಬೇಕು, ಗಂಡಾಂತರ ಯೋಗಗಳಿರಬೇಕು. ಹೀಗೆ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅದು ಎಲ್ಲವೂ ಸಹ ನಕ್ಷತ್ರ, ಮಿತಿ, ವಾರ, ಯೋಗ, ಕರ್ಣ ಇದು 5 ದೋಷಯುತವಾಗಿದ್ದರೆ ಆಗ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಣ್ಣಿಗೆ ದೋಷ ಬರೆಯುತ್ತೆ. ಸಾಮಾನ್ಯವಾಗಿ ಹುಟ್ಟಿದ ಮಾತ್ರಕ್ಕೆ ಮೂಲಾದಲ್ಲಿ ಹುಟ್ಟಿದವಳು ಎಲ್ಲರೂ ಮೂಲ ನಾಶ ಮಾಡ್ತಾಳೆ, ಅತ್ತೆಯನ್ನು ಕೊಲ್ತಾಳೆ, ಮಾವನನ್ನು ನಾಶ ಮಾಡ್ತಾಳೆ. ಇದು ಜನರಲ್ಲಿ ತುಂಬಿಕೊಂಡಿರುವಂಥ ಮೂಢನಂಬಿಕೆ. ಅದರ ವಿಶಿಷ್ಟತೆಯ ವಿವರಣೆಯನ್ನು ವಿಸ್ತಾರವಾಗಿ ನಿಮಗೆ ಕುಂಡಲಿ ಮೂಲಕವಾಗಿ ಮುಂದಿನ ದಿನ ಅದನ್ನು ತೋರಿಸ್ಕೊಡೋಣ. ಈಗಾಗಲೇ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಧು ಅಂತೇವೆ, ಸಜ್ಜನ ಸ್ವಭಾವದವರಾಗಿರ್ತಾರೆ, ಗೌರವಾನ್ವಿತ ವ್ಯಕ್ತಿಯಾಗಿರ್ತಾರೆ, ಧನ ಆಗಿರ್ತಾನೆ, ಅತಿ ಭೋಗಿಯಾಗಿರ್ತಾನೆ, ಭೋಗಾಸಕ್ತಿಗಳು ಜಾಸ್ತಿ ಇರ್ತದೆ. ಯಾವಾಗಲೂ ಪುರುಷರಾದರೆ ಪರಸ್ತ್ರೀಯಲ್ಲಿ ಯಾವಾಗಲೂ ವ್ಯಕ್ತರಾಗ್ತಾರೆ, ಸ್ತ್ರೀ ಆದರೆ ಯಾವಾಗಲೂ ಪರಪುರುಷರನ್ನು ಬಯಸ್ತಾ ಇರುವಂಥದ್ದಾಗ್ತಾರೆ. ಮತ್ತು ಪರೋಪಕಾರಿ, ಡಾಂಬಿಕವಾದಂಥ ಬುದ್ಧಿ ಇರುತ್ತೆ. ಯಾವಾಗಲೂ ಅದು ತೋರಿಕೆಗಾಗಿರುವಂಥದ್ದು ಡಾಂಬಿಕ ಅಂತ ಹೇಳ್ತೇವೆ. ವ್ಯಾವಹಾರಿಕವಾಗಿ ಸರಿಯಾಗಿರುವಂಥವರು ಯಾವಾಗಲೂ ಡಾಂಬಿಕರಾಗಿರುವುದಿಲ್ಲ. ಮೂಲಾ ನಕ್ಷತ್ರದಲ್ಲಿ ಸ್ವಲ್ಪ ಡಂಬ ಗುಣಗಳಿರ್ತದೆ, ಆಡಂಬರಗಳು ಜಾಸ್ತಿ ಆಗಿರುತ್ತೆ, ಅಲಂಕಾರ ಆಡಂಬರಗಳು. ಇನ್ನು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣಿಗೆ ಕೃತಿಕಾ ನಕ್ಷತ್ರದ ಗಂಡನ್ನು ಮದುವೆ ಮಾಡ್ಬೋದು. ಆಶ್ಲೇಷ ನಕ್ಷತ್ರ, ಮಗ ನಕ್ಷತ್ರ, ಚಿತ್ರಾ ನಕ್ಷತ್ರ, ವಿಶಾಖ ನಕ್ಷತ್ರ, ಹಾಗೆ ಮೂಲಾ ನಕ್ಷತ್ರವೂ ಸಹ ದೋಷ ಇಲ್ಲ. ಶತವಿಷ ನಕ್ಷತ್ರ, ಧನಿಷ್ಠ, ಉತ್ತರಾಭಾದ್ರ, ರೇವತಿ ಇದಿಷ್ಟು ನಕ್ಷತ್ರ ಮತ್ತು ಮೂಲಾ ನಕ್ಷತ್ರದ ಹೆಣ್ಣು ರಾಕ್ಷಸಗಣ ಆಗುತ್ತೆ. ಧನು ರಾಶಿ, ಮೀನರಾಶಿ ಅಂದರೆ ಏಕಾಧಿಪತ್ಯ, ಹಾಗೆ ಕನ್ಯಾ ರಾಶಿ ಆದರೆ ಸಮಸಪ್ತಕ, ಮಿಥುನ ರಾಶಿ ಆದರೆ ಸಮಸಪ್ತಕ ಆಗ್ತದೆ, ಕರ್ಕ ರಾಶಿ ಆದರೆ ಅಷ್ಟಷಷ್ಟಕ ಆಗುತ್ತೆ, ಷಷ್ಟಾಷ್ಟಕಲ್ಲ. ಸಿಂಹ ರಾಶಿ ಆದ್ರಂತೂ ಅತ್ಯಂತ ಒಳ್ಳೆಯದು. ಹಾಗೆ ಕನ್ಯಾ ರಾಶಿ, ಇದಿಷ್ಟು ರಾಶಿ ಮಿಥುನ, ಕನ್ಯಾ, ಧನು, ಮೀನ, ಸಿಂಹ ಮತ್ತು ಕರ್ಕಾಟಕ ಈ 6 ರಾಶಿ ಆದರೆ ಈಗ ಮೂಲಾ ನಕ್ಷತ್ರದ ಹೆಣ್ಣಿಗೆ ಭಾಳ ಒಳ್ಳೆಯ ಮೇಳಾಮೇಳಿ ಆಗ್ತದೆ. ತಾರತಮ್ಯ ಇರೋದ್ರಿಂದ ಆ ಗ್ರಹ ಮಿತ್ರತ್ವ ಮತ್ತು ಜೊತೆಗೆ ಗಣದಲ್ಲಿ ರಾಕ್ಷಸ ಗಣಗಳು ಆಗೋದ್ರಿಂದ ಈ ಒಂದು ಮೂಲಾ ನಕ್ಷತ್ರದ ಸಂಬಂಧ ಮಾಡ್ಕೊಳ್ಳುವಾಗ ಈ ಮೇಲೆ ನಾವು ಏನೇನು ತಿಳಿಸಿದ್ದೆವು ಆ ಮೂಲಕವಾದಂಥ ನಕ್ಷತ್ರ ರಾಶಿಗಳನ್ನು ಗಣನೆ ಮಾಡಿಕೊಂಡು ಇನ್ನಿತರ ಯೋಗಾವಳಿ ಬಗ್ಗೆ ನೀವು ಪ್ರತ್ಯಕ್ಷವಾಗಿ ಜ್ಯೋತಿಷಿಗಳ ಹತ್ರ ಹೋಗಿ ಅದರಲ್ಲಿ ಸಂತತಿ ಯೋಗ, ನಿಸ್ಸಂತತಿ ಯೋಗ, ಸೌಭಾಗ್ಯ ಯೋಗ, ಅಮಂಗಲ ಯೋಗ, ಕುಜದೋಷ, ಹಾಗೆ ಕ್ರೂರತ್ವ ಇವನ್ನೆಲ್ಲ ನೋಡಬೇಕು. ದಶಾಸಂಧಿ ಮೇಳಾಮೇಳೆಯಲ್ಲಿ ದಶಾಸಂಧಿಯನ್ನು ಅತ್ಯವಶ್ಯವಾಗಿ ನೋಡಬೇಕು. ಯಾಕಂದರೆ 6 ತಿಂಗಳ ಅವಧಿಯಲ್ಲಿ ಮದುವೆಯಾಗಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ಯಾವುದೇ ದಶೆಗಳು ದಶೆಯೂ ಬರಬಾರ್ದು. ದಶೆ ಅಂದರೆ ಇಬ್ಬರಿಗೂ ಕುಜದಶೆ ಜೊತೆಗೆ ಬರುವುದು, ಇಬ್ಬರಿಗೂ ಶನಿ ದಶೆ ಜೊತೆಗೆ ಬರುವುದು. ಈ ರೀತಿಯಾಗಿ ಕ್ರೂರ ದಶೆಗಳು ದಶೆ ಬಂದರೆ ಬಹಳ ಕಷ್ಟ. ಹಾಗೆ ಸೌಮ್ಯ ದಶೆಗಳು ದಶೆ ಬಂದರೆ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಇರುತ್ತೆ. ಅದರಿಂದ ದಶೆಗಳಾಗಲಿ ದಶಾಸಂಧಿಗಳು 6 ತಿಂಗಳ ಒಳಗೆ ಬರ್ತದೋ, ಮದುವೆ ಆದ ಕೂಡಲೇ 6 ತಿಂಗಳ ಒಳಗೆ ದಶಾಸಂಧಿಗಳು ಬಂದರೆ ಅನಿರೀಕ್ಷಿತವಾಗಿ ಯಾವಾದರೂ ಗರ್ಭಿಣಿಯಾಗಿರ್ತಾರೆ ಹೆಂಗಸರು, ಆಗ ಗರ್ಭಪಾತ ಆಗುವಂಥದ್ದು ಅಥವಾ ಗರ್ಭಿಣಿ ಮರಣ ಅಂತ ನಾವು ಎಷ್ಟೋ ನೋಡ್ತೇವೆ, ಅಂಥ ದೋಷಗಳಾಗುತ್ತೆ. ಆದ್ದರಿಂದ ವಿವಾಹ ಮಾಡುವಾಗ ಮೇಳಾಮೇಳೆಯಲ್ಲಿ ಹೇಗೆ ನಾವು ನಕ್ಷತ್ರ ಅದರ ಜೊತೆಗೆ ಕರ್ಣ, ನಾಡಿ ಎಲ್ಲ ನೋಡ್ತೇವೋ, ದಶಾಸಂಧಿ ಅನ್ನೋದು ಬಹಳ ಮುಖ್ಯ. ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆಗೂ ವಿಚ್ಛೇದನ, ಡೈವರ್ಸ್ ಆಗ್ತಾ ಇರೋದಕ್ಕೆ ಕಾರಣ ಆ ದಶಾಸಂಧಿಯನ್ನು ನೋಡದೇ ಇರೋದೇ ಮೂಲ ಕಾರಣ. ಕೇವಲ ನಕ್ಷತ್ರ ರಾಶಿ ನೋಡಿ ಮದುವೆ ಮಾಡಿಕೊಳ್ತಾರೆ. ಆ ದಶಾಸಂಧಿ ಕಾಲದಲ್ಲಿ ದಶೆಯಲ್ಲಿ ಕಾಡುವ ದಶೆ ಆಗ್ತದೆ, ದಶಾಸಂಧಿಯಲ್ಲಿ ವಿಚ್ಛೇದನ ಆಗ್ತದೆ. ಆದ್ದರಿಂದ ಅದು ಬಹಳ ಮುಖ್ಯ. ಪ್ರಮುಖವಾಗಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ಹೆಣ್ಣುಮಗಳಿಗೆ ಯಾವಾಗಲೂ ಮದುವೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಅಂದರೆ ಗಂಡ ತೀರ್ ಹೋಗ್ತಾನೆ ಅಥವಾ ಇಬ್ಬರ ಮಧ್ಯೆ ವಿವಾಹ ವಿಚ್ಛೇದನ ಆಗುತ್ತೆ ಅಂತಾರೆ. ಹೌದಾ ಪಂಡಿತರೆ? ಮೂಲಾ ನಕ್ಷತ್ರಕ್ಕೆ ಅಂತಲ್ಲ, ಅದು ವಿಶಾಖ ನಕ್ಷತ್ರಕ್ಕೂ ಇದೆ, ಆಶ್ಲೇಷ ನಕ್ಷತ್ರಕ್ಕೂ ಇದೆ, ಅವೆಲ್ಲವೂ ಇದೆ. ಆದರೆ ಅದಕ್ಕೆ ಆ ಯೋಗವೇ ಬೇರೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿ ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಆ ಸಪ್ತಮ ಭಾವದಲ್ಲಿ ಅಂಗಾರಕನಿಗೆ ಶತ್ರುಮನೆ. ಆದ್ದರಿಂದ ಕುಜ ಏನಾದರೂ ಮೂಲಾ ನಕ್ಷತ್ರ ವೃಶ್ಚಿಕ ರಾಶಿ, ಅಂಗಾರಕ 7ನೇ ಮನೆಯಲ್ಲಿದ್ದರೆ ಯಾವುದೇ ಹೆಣ್ಣಿಗಾದರೂ ಸಪ್ತಮದಲ್ಲಿ ಅಂಗಾರಕ, ಗಂಡಿಗೆ ಅಷ್ಟಮದಲ್ಲಿ ಅಂಗಾರಕ ಇದ್ದರೆ ಅದು ಅಮಂಗಲ ಯೋಗ. ಗಂಡಿಗೆ ಅಷ್ಟಮ ಅಂಗಾರಕ ಇದ್ದರೆ ಹೆಂಡತಿಯನ್ನು ಕೊಲ್ತಾಳೆ, ಹಾಗೆ ಗಂಡಿಗೆ ಹೆಣ್ಣಿಗಿದ್ದರೆ ಗಂಡನಿಗೆ ಕೊಲ್ತಾನೆ. ಹಾಗಾಗಿ ಇದು 2 ದೋಷ. ಇನ್ನು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಜನ ಹೆಣ್ಣಿಗೆ ದೋಷ ಇದ್ದರೆ ಅದೇ ದೋಷದ್ದು ಗಂಡಂದು ಮಾಡಿದ್ರೆ ಸರಿಯಾಗುತ್ತೆ. ಇದು ಖಂಡಿತ ತಪ್ಪು. ಖಾರವಾದ ಪದಾರ್ಥಕ್ಕೆ ಇನ್ನೊಂದಿಷ್ಟು ಖಾರ ಪುಡಿ ಹಾಕಿದ್ರೆ ಅದು ಖಾರವೇ ಆಗೋದು ಬಿಟ್ಟರೆ ಅದು ಅದರಲ್ಲಿ ಸೌಮ್ಯ ಆಗೋದಿಲ್ಲ. ಖಾರವಾದ ಪದಾರ್ಥಕ್ಕೆ ಸಕ್ಕರೆ ಹಾಕಿದ್ರೆ ಸಿಹಿಯಾಗತ್ತೆ. ಹಾಗೆಯೇ ಆದ್ದರಿಂದ ಯಾವಾಗಲೂ ಆ ಒಂದು ಕ್ರೂರ ಜಾತಕಕ್ಕೆ ಇನ್ನೊಂದು ಕ್ರೂರ ಜಾತಕ ಮಾಡಬಾರ್ದು. ಸೌಮ್ಯ ಜಾತಕ ಮಾಡಿದ್ರೆ ಆದಷ್ಟು ಅವರಲ್ಲಿ ಹೊಂದಾಣಿಕೆ ಆಗುತ್ತೆ.
ಓಕೆ, ಈಗ ನಮಗೆ ಕಾಲರ್ಸ್ ರೆಡಿ ಇದ್ದಾರೆ. ಶೇಖರ್ ಸೌದಿಯಿಂದ ಕರೆ ಮಾಡ್ತಾರೆ. ಶೇಖರ್, ನಿಮ್ಮ ಪ್ರಶ್ನೆ ಏನು? ಶೇಖರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಶೇಖರ್ ದೇವಾಡಿಗ ಅಂತ. ಹೌದು, ಕೇಳ್ತದೆ. ಧನುರಾಶಿ, ಉತ್ತರಾಷಾಢ ನಕ್ಷತ್ರ. ಓಕೆ, ನಿಮ್ಮ ಸಮಯ, ಡೇಟ್ ಆಫ್ ಬರ್ತ್ ಮತ್ತೆ ಟೈಮ್ ತಿಳಿಸಿ. ಹುಟ್ಟಿದ 1671 ಡೇಟ್ ಆಫ್ ಬರ್ತ್, ಬೆಳಿಗ್ಗೆ 1671 ಅಲ್ವಾ? ಸಮಯ ತಿಳಿಸಿ. ಹೌದು, ಸಮಯ ಬೆಳಿಗ್ಗೆ 8 ಗಂಟೆ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ ಅವ್ರ ಜೊತೆ. ನೋಡಿ, ಏನು ಯಾವ ಬಗ್ಗೆ ಕೇಳ್ತಾ ಇದ್ರಿ? 40 ವರ್ಷ ಆಯಿತು ಶೇಖರ್ ಅವರೇ, ಮದುವೆ ಅಂತೂ ಆಗಿದೆ. ಮದುವೆ ಸಮಸ್ಯೆ ಏನು ಸುಳ್ಳು? ಯಾವ ಸಮಸ್ಯೆಗಾಗಿ ಫೋನ್ ಮಾಡಿದ್ದೀರಿ? ಕೇಳಿಸ್ತಾ ಇದೆಯಲ್ವಾ? ಅಲ್ಲ, ಅವ್ರಿಗೆ ಸರಿ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ರಿ. ನೀವು ಹೇಳಿದ ತಾರೀಕಿಗೆ ಧನು ರಾಶಿಯೂ ಆಗೋದಿಲ್ಲ, ಸಿಂಹ ರಾಶಿ ಆಗುತ್ತೆ, ಪೂರ್ವ ಫಲ್ಗುನಿ ನಕ್ಷತ್ರ ಆಗುತ್ತೆ. ನೀವೇನೋ ಕೊಟ್ಟಿರೋದು ತಪ್ಪು. 1 ಜುಲೈ 71 ಅಂತ ಕೊಟ್ಟಿದ್ದೀರಿ. ನೀವು ಕೊಡುವಾಗ ತಾರೀಕು ಸರಿಯಾಗಿ ಕೊಟ್ಟಿಲ್ಲ. ಈಗ ನೀವು ಕೊಟ್ಟಂಥ ತಾರೀಕಿಗೆ ಹುಬ್ಬ ನಕ್ಷತ್ರ, ಸಿಂಹ ರಾಶಿ, ಮಿಥುನ ಲಗ್ನಲ್ಲಾಗತ್ತೆ. ಇದು ನಿಮಗೆ ಸಂಬಂಧಪಡುವಂಥದ್ದಲ್ಲ. ಮುಂದಿನವರಿಗೆ ಅವಕಾಶ ಮಾಡಿಕೊಡಿ. ಓಕೆ, ಪಂಡಿತರೆ, ಸಾಮಾನ್ಯವಾಗಿ ಈಗಾಗಲೇ ಹೇಳಿದ್ರೆ ಅಂಗಾರಕ ದೋಷ ಅಂತ. ಅಂಗಾರಕ ದೋಷ ಇದ್ದರೆ ಅದಕ್ಕೇನು ಯಾವುದೇ ರೀತಿ ಇದು ಪೂಜೆ ಪುನಸ್ಕಾರಗಳು ಏನೂ ಇರೋದಿಲ್ವಾ? ಹೆಣ್ಣಿಗೆ ಆ ರೀತಿ ಅಮಂಗಲ ಇದ್ದೇ ಇರುತ್ತಾ? ಹೇಗೆ? ಅಮಂಗಲ ಇದ್ದೇ ಇರುತ್ತೆ. ಅಮಂಗಲಕ್ಕೆ ಹಿಂದಿನ ಕಾಲದಲ್ಲಿಯೂ ಸಹ ಅಮಂಗಲ ದೋಷಕ್ಕೆ ಸೌಮಾಂಗಲ್ಯಕ್ಕಾಗಿ ಮಂಗಳಗೌರಿ ವ್ರತವನ್ನು ಮಾಡ್ತಿದ್ರು. ಸುವರ್ಣಗೌರಿ, ಜ್ಯೇಷ್ಠಾದೇವಿ, ಮದುವೆ ಆದ ಕೂಡಲೇ ಹೆಣ್ಣುಮಕ್ಕಳಿಗೆ ವಟ ಸಾವಿತ್ರಿ ಇವೆಲ್ಲ ಮಾಡುವ ಉದ್ದೇಶ ಏನು? ಯಾವ ಹೆಣ್ಣಿನ ಜಾತದಲ್ಲಿ ಅಮಂಗಲ ಯೋಗ ಇದೆಯೋ ಆ ಅಮಂಗಲ ಯೋಗವನ್ನು ಕಳೆದು ಅವಳು ಸೌಮಾಂಗಲ್ಯ ಆಗುವುದಕ್ಕಾಗಿ ಆ ಒಂದು ವ್ರತಗಳಿತ್ತು. ಇನ್ನು ಕುಜನಿಗೆ ಸಂಬಂಧಪಟ್ಟಂಥದ್ದು ಕಾಳಿ. ಆದ್ದರಿಂದ ಭೌಮಸ್ಕಂದ ಕಾಳಿ ಆರಾಧನೆ ಮಾಡಬೇಕು. ಕಾಳಿಕಾ ಶಾಂತಿ, ಕಾಳಿ ಪೂಜೆ, ಕಾಳಿ ಹೋಮಾದಿಗಳನ್ನು ಮಾಡೋದ್ರ ಮೂಲಕವಾಗಿ, ಅಥವಾ ಚಂಡಿ ಹೋಮ, ದುರ್ಗಾ ಹೋಮ, ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ, ಹಾಗೆ ಯೋಗಿನಿ ಗಣದ ಪೂಜೆ ಅಂತಿದೆ. ಚತುಷ್ಠಷ್ಟಿ ಯೋಗಿನಿ ದೇವತೆಗಳಿದ್ದಾರೆ, ಅವರ ಪೂಜೆ, ಅವರ ಹೋಮ, ಅವರ ಬಲಿ ಇತ್ಯಾದಿ ಮಾಡೋದ್ರ ಮೂಲಕವಾಗಿ ಅಂಗಾರಕ ದೋಷ ಪರಿಹಾರ ಆಗುತ್ತೆ. ಯಾವಾಗ ಅಂಗಾರಕ ಅಂದರೆ ಅಗ್ನಿ, ಹಾಗಾಗಿ ಅಂಗಾರಕ ಅಂದರೆ ಭೂಮಿಯಲ್ಲಿ ಅಗ್ನಿಯಲ್ಲಿ ಹೋಮ ಹವನವನ್ನು ಮಾಡಿದ್ರೆ ಅಂಗಾರಕ ತೃಪ್ತನಾಗ್ತಾನೆ. ಅವನಿಗೆ ಭೂಮಿ ಪುತ್ರಾಯ ವಿದ್ಯಮೇಹೆ ಅಂತ ನಾವು ಹೇಳ್ತೇವೆ. ಅವನು ಭೂಮಿಯ ಮಗ, ಹಾಗಾಗಿ ಅವನು ಲೋಹಿತಾಂಗ. ಅಗ್ನಿಯ ಅವನಿಗೆ ಮುಖ್ಯವಾದದ್ದು. ಆದ್ದರಿಂದ ಆ ಅಗ್ನಿಗೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಭೂಮಿಯಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಕುಜದೋಷ ಪರಿಹಾರವಾಗಿ ಅಮಂಗಲ ಅನ್ನುವಂಥ ಯೋಗ ದೂರಾಗಿ ಸೌಮಂಗಲ್ಯ ಆಗುತ್ತೆ ಅನ್ನೋದು ಇದು ಒಂದು ಜ್ಯೋತಿಷ್ ಶಾಸ್ತ್ರದ ಹಿನ್ನೆಲೆಯಲ್ಲಿರುವಂತಹ ಒಂದು ವಿಶೇಷತೆ. ಓಕೆ, ಈಗ ಧಾರವಾಡದಿಂದ ವಿದ್ಯಶ್ರೀ ಕರೆ ಮಾಡಿದರೆ. ವಿದ್ಯಶ್ರೀ, ಜನ್ಮ ದಿನಾಂಕ ತಿಳಿಸ್ಕೊಡಿ. ವಿದ್ಯಶ್ರೀ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಿ. ಹಲೋ ಮೇಡಮ್. ಹೇಳಿ ಮೇಡಮ್. ಹಲೋ ಹೇಳಿ, ನಿಮ್ಮ ಹೆಸರು ಹೇಳಿ. ಮೇಡಮ್, ನಾವು ವಿದ್ಯಾ ಅವ್ರ ಮಿಸ್ಟರ್ ಮಾತಾಡಿದ್ರಿ ಮೇಡಮ್. ಅವ್ರು ಹೊರಗಡೆ ಹೋಗಿದ್ದಾರೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ ಪಂಡಿತರೆ, ಈಗ ಆಜನ್ಮ ಕುಮಾರಿ ಯೋಗ ಅಂತ ಇದೆ. ಅಂದರೆ ಆಜನ್ಮ ಕುಮಾರಿ ಯೋಗ ಯಾವ ಕುಂಡಲಿಗೆ ಬರುತ್ತೆ? ಅಂತಹವರಿಗೆ ಮದುವೆ ಭಾಗ್ಯ ಇಲ್ವಾ? ಇಲ್ಲ, ಅದರ ಹೆಸರೇ ಆಜನ್ಮ ಕುಮಾರಿ ಯೋಗ ಅಂತ. ಆಜನ್ಮ ಕುಮಾರಿ ಯೋಗ, ಬ್ರಹ್ಮಚಾರಿ ಯೋಗ, ಸನ್ಯಾಸ ಯೋಗ ಇವೆಲ್ಲವೂ ಬೃಹಜ್ಜಾತದಲ್ಲಿ ಪ್ರಾವೃಜ್ಯ ಯೋಗ ಅಂತ ಒಂದು ಅಧ್ಯಾಯ ಇದೆ. ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾನೆ. ಹಾಗಾಗಿ ರವಿಲುಪ್ತ ದಿರವಾಕರೈರ್ ಅದೀಕ್ಷಿತ ಬಲಿಗಿಸ್ತದ್ಗತ ಹೇಳಿ ಹೇಳ್ತಾನೆ. ಹಾಗಾಗಿ ಸೂರ್ಯನೇ ಕಾರಣ ಅದಕ್ಕೆಲ್ಲ. ಈ ಆಜನ್ಮ ಕುಮಾರಿ ಯೋಗ, ಸನ್ಯಾಸ ಯೋಗಕ್ಕೆಲ್ಲ ಸೂರ್ಯನೇ ಕಾರಣ. ಸೂರ್ಯ, ಬುಧ, ಶನಿ ಇವರೆಲ್ಲರೂ ಮಿಶ್ರರಾದರೆ ಅವರು ನೋಡಿದ್ರೆ ಅವರು ಕ್ಷೇತ್ರ ಅಥವಾ ತ್ರಿಕೋಣ, ನವಾಂಶ, ದ್ವಾದಶಾಂಶ, ತ್ರಿಂಶಾಂಶ ಅಂತ ಅವೆಲ್ಲ ಭಾಗಗಳಿದೆ. ಆ ವಿಭಾಗದಲ್ಲಿ ಅವರ ಬಲಾಧಿಕ್ಯ ಇರಬೇಕು. ಸ್ಥಾನಬಲ, ಕ್ಷೇತ್ರಬಲ, ಈ ಷಡ್ ಬಲಗಳು ಸೂರ್ಯನಿಗೆ, ಶನಿಗೆ, ಬುಧನಿಗೆ ಇದ್ದರೆ, ಬಲಾಧಿಕ್ಯತೆ ಇದ್ದರೆ ಅವರು 12ನೇ ಮನೆಯಲ್ಲಿದ್ದರೂ ಸಹ ಹೌದು. ಚತುರ್ಥ ಸ್ಥಾನದಲ್ಲಿ ಇದ್ದರೆ ಅಥವಾ ಅವರು ಚತುರ್ಥದಲ್ಲಿ ಇದ್ದು ಆ ದಶಮವನ್ನು ಕರ್ಮಸ್ಥಾನವನ್ನು ನೋಡಿದ್ರೆ ಅವರಿಗೆಲ್ಲ ಜನ್ಮಾಂತರದ ಹಿಂದಿನ ಜನ್ಮಾಂತರದಿಂದ ಆ ಜನ್ಮ ಕುಮಾರಿ ಯೋಗ ಅಂತ ಹೆಣ್ಣಿಗೆ ಹೇಳ್ತೇವೆ. ಹುಡುಗರಿಗಾದರೆ ಕುಮಾರ ಯೋಗ ಅಂತ ಹೇಳ್ತೇವೆ, ಸನ್ಯಾಸ ಯೋಗ ಅಂತ ಹೇಳ್ತೇವೆ, ಪ್ರಾವೃಜ್ಯ ಯೋಗ ಹೇಳ್ತೇವೆ. ಒಮ್ಮೆ ಅಂಥವ್ರು ಮದುವೆಯಾದರೂ ಸಹ ಸಂಸಾರ ಸುಖವನ್ನು ಅನುಭವಿಸುವುದಿಲ್ಲ. ಸ್ವಲ್ಪ ದಿನವೇ ಸಂಸಾರ ಸುಖವನ್ನು ಇದ್ದು ಆಮೇಲೆ ಪುನಃ ಇವತ್ತಿನ ಕಾಲದಲ್ಲಿ ಇದೆಯಲ್ಲ ಆ ಒಂದು ಬ್ರಹ್ಮಕುಮಾರಿ, ಪ್ರಜಾಪಿತ ಬ್ರಹ್ಮಕುಮಾರಿ ಅಂತ ಹೇಳಿರ್ತಾರಲ್ಲ, ಆ ರೀತಿ ಬ್ರಹ್ಮಕುಮಾರಿ ಯೋಗದಲ್ಲಿ ಅವರು ಈ ಜನರ ಒಟ್ಟಿಗೆ ಯಾವುದೇ ರೀತಿಯಾದ ಸಾಂಸಾರಿಕ ನೆಮ್ಮದಿಯನ್ನು ಬಯಸದೆ ಪ್ರತ್ಯೇಕವಾಗಿ ಬದುಕಲಿಕ್ಕೆ ವಹಿಸ್ತಾರೆ. ಅದು ಆಜನ್ಮ ಕುಮಾರಿ ಯೋಗ. ಅದು ಹೆಣ್ಣಿನ ಜಾತದಲ್ಲೂ ಬಹಳಷ್ಟು ಕಡೆಗಿದೆ. ಆ ಒಂದು ಯೋಗವನ್ನು, ಆ ಕುಂಡಲಿಯನ್ನು ಸ್ಪಷ್ಟವಾಗಿ ಮುಂದೊಂದು ದಿವಸ ತಿಳಿಸೋಣ. ಯಾವ ರೀತಿ ಜಾತಕ ಕುಂಡಲಿಯಲ್ಲಿ ಆ ಯೋಗ ಇದ್ದರೆ ಅದು ನಿಜವಾಗಿ ಆ ಯೋಗ ಸಂಭವಿಸ್ತದೆ. ಗ್ರಹಗಳ ಸ್ಥಿತಿ ಹೇಗಿರಬೇಕು, ಯಾವ್ಯಾವ ರಾಶಿಯಲ್ಲಿ ಇರಬೇಕು. ಯಾಕೆಂದರೆ ಒಂದು ಯೋಗ ಒಂದು ಲಗ್ನಕ್ಕೆ ಒಂದು ರೀತಿ ಇರ್ತದೆ. ಆದರೆ 12 ರಾಶಿಗೆ 12 ಲಗ್ನ, 9 ಗ್ರಹ. ಒಂದು ಯೋಗ ಒಂದು ರಾಶಿಯಲ್ಲಾದರೆ 12 9 98 ಥರದಲ್ಲಿ ಆ ಯೋಗಗಳು ಸಂಭವಿಸ್ತದೆ. ಇದು ಆಜನ್ಮ ಕುಮಾರಿ ಯೋಗ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ವೀಕ್ಷಕರೇ. ಇನ್ನಷ್ಟು ಕಾಲರ್ಸ್ ಕೂಡ ಕಾಯ್ತಿದ್ದಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.